ವಚನಕ್ಕೆ ರಾಜ್ಯಪಾಲರ ಹತ್ರ ನಿನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು, ಜ್ಞಾನೇಂದ್ರ ಅವರು, ನಾನು ಹೋಗಿದ್ವಿ. ರಾಜ್ಯಪಾಲರು ನಿನ್ನೆ ಹೇಳಿದರು, ಇಲ್ಲ ಇದನ್ನು ಪ್ರಮಾಣ ವಚನ ಕೊಡಿಸ್ತೀವಿ ಅಂತೇಳಿ. ಸನ್ಮಾನ್ಯ ಸ್ಪೀಕರ್ ಆದಂಥ ಖಾದರ್ ಸಾಹೇಬರು ನನಗೆ ದೂರವಾಣಿ ಕರೆ ಮಾಡಿ, ಇವತ್ತು ಮಂಗಳೂರಿನಿಂದ ಬರ್ತಾ ಇದ್ದೀನಿ, ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆ ಮಧ್ಯದಲ್ಲಿ ನೀವು ಅವೈಲಬಲ್ ಇರಿ, ನಿಮಗೆ ಪ್ರಮಾಣ ವಚನವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಸ್ಪೀಕರ್ ಸಾಹೇಬರು ನನಗೆ ಅಧಿಕೃತವಾಗಿ ಪ್ರಮಾಣ ವಚನವನ್ನು ಕೊಡ್ತಾ ಇದ್ದಾರೆ. ನಾನು ಪ್ರಮಾಣ ವಚನಕ್ಕಾಗಿ ಅವರು ಇಲ್ಲಿಗೆ ಬರ್ತಾ ಇದ್ದೀನಿ ಅಂತ ಹೇಳಿರುವಂಥ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಇವತ್ತು ಪ್ರಮಾಣ ವಚನವನ್ನು ಮಧ್ಯಾಹ್ನ ಬಹುತೇಕ 3 ಗಂಟೆ ಇರ್ಬೋದು ಅಂತ ಭಾವಿಸ್ತೇನೆ. 1 ರಿಂದ 3 ಅಂತ ಹೇಳಿದ್ದಾರೆ. ಆ ಗ್ಯಾಪ್ನಲ್ಲಿ ಎನಿ ಟೈಮ್ ಕೊಡ್ತಾರೆ ಮತ್ತು ನಾನು ತಗೊಳ್ತೇನೆ. ಈಗ ರಾಜ್ಯಪಾಲರ ಕಥೆ ಪ್ರತಿಯೊಂದರಲ್ಲಿ ಬೆಳವಣಿಗೆ ಆಯ್ತು, ಅಷ್ಟು ಪ್ರಾರ್ಥನೆ ಬೇಕಾಗಿತ್ತು ಅಂತ. ಇದು ಸ್ವಲ್ಪ ಹೈ ವೋಲ್ಟೇಜ್ ಥರ ತಗೊಳ್ತಾ ಇದೆ. ಇಷ್ಟೊಂದು ಅವಶ್ಯಕತೆ ಇರಲಿಲ್ಲ. ಕೆಲವು ಸೋಲುಗಳು ಆಗ್ತಾ ಇರ್ತದೆ. ಇದೊಂದು ಹೊಸ ಸಂಪ್ರದಾಯ. ಸೋತ್ ಕೂಡಲೇ ಸರ್ಕಾರ ಇದೆ ಅಂತ ಹೇಳಿದ್ರೆ ಹೋಗಿ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸ್ಬಿಟ್ರೆ ಇನ್ನು ಮುಂದೆ ಯಾವ್ದಾದ್ರು ಸರ್ಕಾರದ ಎದುರುಗಡೆ ಯಾರು ಬೈ ಎಲೆಕ್ಷನಿಗೂ ನಿಲ್ಲಂಗಿಲ್ಲ ಮತ್ತು ರೀಕೌಂಟು ಕೇಳಂಗಿಲ್ಲ. ಇದು ಎದುರುಗಡೆ ಗೆದ್ದಿರೋನ ಮಾನಸಿಕ ಸ್ಥಿತಿಯನ್ನು ಕೆಡಿಸುವಂಥ ಮತ್ತು ನಮ್ಮ ಅಧಿಕಾರಿಗಳಿದ್ದಾರೆ ಅಂತೇಳಿ ಅವ್ರ ಮುಖಾಂತರ ನಮ್ಮ ಮೇಲೆ ಒಂದು ರೀತಿಯ ಪ್ರೆಷರ್ ಹಾಕುವಂಥ ವ್ಯವಸ್ಥೆ ನಡೆದಿದೆ ನಾನಂತೂ ಭಾವಿಸ್ತೇನೆ. ಹಾಗಾಗಿ ಇದು ಯಾವಾಗ ಈ ಲೆವೆಲ್ಲಿನ ತನಕ ಹೋಗ್ತಾ ಇದೆ FIR ಆಗೋದು, ಮತ್ತು ಸ್ಪೀಕರ್ ಅವರು ನಮಗೆ ಇಲ್ಲಪ್ಪ ನಾನು ಮಂಗಳೂರಿಲಿದ್ದೀನಿ 2 ದಿನ ಬಿಟ್ಟು ಸಿಗ್ತೀನಿ ಅಂದಿದ್ದರೆ ನಾವು ರಾಜ್ಯಪಾಲರ ಹತ್ರ ಹೋಗ್ತಿರ್ಲಿಲ್ಲ. ನಮ್ಗೆ ಅವ್ರನ್ನ ಭೇಟಿ ಮಾಡೋಕ್ಕಾಗಲೇ ಇಲ್ಲ. ನಾನು ಹೋದಾಗ ಅವ್ರ ಪಾಪ ಊರಿಗೆ ಹೋಗಿದ್ದ ಕಾರಣವೂ ಇರ್ಬೋದು, ನಾನು ಅದಕ್ಕೆ ಇಲ್ಲ ಅಂತ ಹೇಳಲ್ಲ. ಅವರು ನಮ್ಮ ಕೈಗೆ ನನಗೆ ಭೇಟಿ ಮಾಡೋಕ್ಕಾಗಲೇ ಇರೋದ್ರಿಂದ ಅವ್ರ ಕಚೇರಿಗೆ ಮತ್ತು ನಮ್ಮ ವಿಧಾನಸಭೆಯ ಕಾರ್ಯದರ್ಶಿಯವರ ಕಚೇರಿಗೆ ಎರಡಕ್ಕೂ ಅಧಿಕೃತ ಪತ್ರ ಕೊಟ್ಟು ಕೇಳಿದ್ದೀನಿ. ನಾನು ಅವ್ರ ಕಚೇರಿಗೆ ಕೊಟ್ಟಿದ್ದ ಪತ್ರದ ಆಧಾರವೂ ಇರ್ಬೋದು, ಇಲ್ಲ ರಾಜ್ಯಪಾಲರು ಕೊಟ್ಟ ಸಲಹೆಯೂ ಇರ್ಬೋದು. ಇವತ್ತು ಅವರು ನನಗೆ ಪ್ರಮಾಣ ವಚನ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ಮುಂಚೆನೇ ಹೇಳಿದ್ದೇನೆ, ಈಗ ಅವರಿಗೆ ಇನ್ನೊಮ್ಮೆ ಹೇಳ್ತೇನೆ, ಪ್ರಮಾಣ ವಚನ ಕೊಡ್ತೀನಿ, ಅದಕ್ಕಾಗಿ ಮಂಗಳೂರಿಂದ ಬರ್ತಾ ಇದ್ದೀನಿ ಅಂತ ಹೇಳಿರೋ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಪ್ರಮಾಣ ವಚನಕ್ಕೆ ರಾಜ್ಯಪಾಲರ ಹತ್ರ ನಿನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು, ಜ್ಞಾನೇಂದ್ರ ಅವರು, ನಾನು ಹೋಗಿದ್ವಿ. ರಾಜ್ಯಪಾಲರು ನಿನ್ನೆ ಹೇಳಿದರು, ಇಲ್ಲ ಇದನ್ನು ಪ್ರಮಾಣ ವಚನ ಕೊಡಿಸ್ತೀವಿ ಅಂತೇಳಿ. ಸನ್ಮಾನ್ಯ ಸ್ಪೀಕರ್ ಆದಂಥ ಖಾದರ್ ಸಾಹೇಬರು ನನಗೆ ದೂರವಾಣಿ ಕರೆ ಮಾಡಿ, ಇವತ್ತು ಮಂಗಳೂರಿನಿಂದ ಬರ್ತಾ ಇದ್ದೀನಿ, ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆ ಮಧ್ಯದಲ್ಲಿ ನೀವು ಅವೈಲಬಲ್ ಇರಿ, ನಿಮಗೆ ಪ್ರಮಾಣ ವಚನವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಸ್ಪೀಕರ್ ಸಾಹೇಬರು ನನಗೆ ಅಧಿಕೃತವಾಗಿ ಪ್ರಮಾಣ ವಚನವನ್ನು ಕೊಡ್ತಾ ಇದ್ದಾರೆ. ನಾನು ಪ್ರಮಾಣ ವಚನಕ್ಕಾಗಿ ಅವರು ಇಲ್ಲಿಗೆ ಬರ್ತಾ ಇದ್ದೀನಿ ಅಂತ ಹೇಳಿರುವಂಥ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಇವತ್ತು ಪ್ರಮಾಣ ವಚನವನ್ನು ಮಧ್ಯಾಹ್ನ ಬಹುತೇಕ 3 ಗಂಟೆ ಇರ್ಬೋದು ಅಂತ ಭಾವಿಸ್ತೇನೆ. 1 ರಿಂದ 3 ಅಂತ ಹೇಳಿದ್ದಾರೆ. ಆ ಗ್ಯಾಪ್ನಲ್ಲಿ ಎನಿ ಟೈಮ್ ಕೊಡ್ತಾರೆ ಮತ್ತು ನಾನು ತಗೊಳ್ತೇನೆ. ಈಗ ರಾಜ್ಯಪಾಲರ ಕಥೆ ಪ್ರತಿಯೊಂದರಲ್ಲಿ ಬೆಳವಣಿಗೆ ಆಯ್ತು, ಅಷ್ಟು ಪ್ರಾರ್ಥನೆ ಬೇಕಾಗಿತ್ತು ಅಂತ. ಇದು ಸ್ವಲ್ಪ ಹೈ ವೋಲ್ಟೇಜ್ ಥರ ತಗೊಳ್ತಾ ಇದೆ. ಇಷ್ಟೊಂದು ಅವಶ್ಯಕತೆ ಇರಲಿಲ್ಲ. ಕೆಲವು ಸೋಲುಗಳು ಆಗ್ತಾ ಇರ್ತದೆ. ಇದೊಂದು ಹೊಸ ಸಂಪ್ರದಾಯ. ಸೋತ್ ಕೂಡಲೇ ಸರ್ಕಾರ ಇದೆ ಅಂತ ಹೇಳಿದ್ರೆ ಹೋಗಿ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸ್ಬಿಟ್ರೆ ಇನ್ನು ಮುಂದೆ ಯಾವ್ದಾದ್ರು ಸರ್ಕಾರದ ಎದುರುಗಡೆ ಯಾರು ಬೈ ಎಲೆಕ್ಷನಿಗೂ ನಿಲ್ಲಂಗಿಲ್ಲ ಮತ್ತು ರೀಕೌಂಟು ಕೇಳಂಗಿಲ್ಲ. ಇದು ಎದುರುಗಡೆ ಗೆದ್ದಿರೋನ ಮಾನಸಿಕ ಸ್ಥಿತಿಯನ್ನು ಕೆಡಿಸುವಂಥ ಮತ್ತು ನಮ್ಮ ಅಧಿಕಾರಿಗಳಿದ್ದಾರೆ ಅಂತೇಳಿ ಅವ್ರ ಮುಖಾಂತರ ನಮ್ಮ ಮೇಲೆ ಒಂದು ರೀತಿಯ ಪ್ರೆಷರ್ ಹಾಕುವಂಥ ವ್ಯವಸ್ಥೆ ನಡೆದಿದೆ ನಾನಂತೂ ಭಾವಿಸ್ತೇನೆ. ಹಾಗಾಗಿ ಇದು ಯಾವಾಗ ಈ ಲೆವೆಲ್ಲಿನ ತನಕ ಹೋಗ್ತಾ ಇದೆ FIR ಆಗೋದು, ಮತ್ತು ಸ್ಪೀಕರ್ ಅವರು ನಮಗೆ ಇಲ್ಲಪ್ಪ ನಾನು ಮಂಗಳೂರಿಲಿದ್ದೀನಿ 2 ದಿನ ಬಿಟ್ಟು ಸಿಗ್ತೀನಿ ಅಂದಿದ್ದರೆ ನಾವು ರಾಜ್ಯಪಾಲರ ಹತ್ರ ಹೋಗ್ತಿರ್ಲಿಲ್ಲ. ನಮ್ಗೆ ಅವ್ರನ್ನ ಭೇಟಿ ಮಾಡೋಕ್ಕಾಗಲೇ ಇಲ್ಲ. ನಾನು ಹೋದಾಗ ಅವ್ರ ಪಾಪ ಊರಿಗೆ ಹೋಗಿದ್ದ ಕಾರಣವೂ ಇರ್ಬೋದು, ನಾನು ಅದಕ್ಕೆ ಇಲ್ಲ ಅಂತ ಹೇಳಲ್ಲ. ಅವರು ನಮ್ಮ ಕೈಗೆ ನನಗೆ ಭೇಟಿ ಮಾಡೋಕ್ಕಾಗಲೇ ಇರೋದ್ರಿಂದ ಅವ್ರ ಕಚೇರಿಗೆ ಮತ್ತು ನಮ್ಮ ವಿಧಾನಸಭೆಯ ಕಾರ್ಯದರ್ಶಿಯವರ ಕಚೇರಿಗೆ ಎರಡಕ್ಕೂ ಅಧಿಕೃತ ಪತ್ರ ಕೊಟ್ಟು ಕೇಳಿದ್ದೀನಿ. ನಾನು ಅವ್ರ ಕಚೇರಿಗೆ ಕೊಟ್ಟಿದ್ದ ಪತ್ರದ ಆಧಾರವೂ ಇರ್ಬೋದು, ಇಲ್ಲ
ರಾಜ್ಯಪಾಲರು ಕೊಟ್ಟ ಸಲಹೆಯೂ ಇರ್ಬೋದು. ಇವತ್ತು ಅವರು ನನಗೆ ಪ್ರಮಾಣವಚನ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ಮುಂಚೆನೇ ಹೇಳಿದ್ದೇನೆ, ಈಗ ಅವರಿಗೆ ಇನ್ನೊಮ್ಮೆ ಹೇಳ್ತೇನೆ, ಪ್ರಮಾಣವಚನ ಕೊಡ್ತೀನಿ, ಅದಕ್ಕಾಗಿ ಮಂಗಳೂರಿಂದ ಬರ್ತಾ ಇದ್ದೀನಿ ಅಂತ ಹೇಳಿರೋ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.